ಸೊ ಫೈನಲಿ ಗಾಯ್ಸ್ ನನ್ನೊಂದು ಚಾನಲು ಡಿಲೀಟೆಡ್ ಆಗಿದೆ ಓಕೆನಾ. ಸೊ ಇವಾಗ ನೀವು ಆ ಒಂದು ಚಾನಲ್ ಹೆಸರು ಏನಾದರೂ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಆ ಒಂದು ಚಾನಲ್ ನಿಮಗೆ ಸಿಗಲ್ಲ ಕಣ್ಣು ಮುಂದೆ. ಏನಕ್ಕಪ್ಪ ಅಂತಂದರೆ ಸೊ ಯೂಟ್ಯೂಬ್ ಅವರು ಡಿಲೀಟ್ ಅನ್ನೋದು ಮಾಡಿದ್ದಾರೆ. ಸೊ ಈ ಒಂದು ವಿಡಿಯೋ ಏನಪ್ಪ ಅಂತಂದರೆ ಸೊ ಈ ಒಂದು ವಿಡಿಯೋದಲ್ಲೂ ಕೂಡ ಅಷ್ಟೇ ವ್ಯೂಸ್ ಅನ್ನೋದು ಬರಲ್ಲ. ಸೊ ವ್ಯೂಸ್ ಏನಕ್ಕೆ ಬರಲ್ಲ ಅಂತಂದರೆ ಈ ಒಂದು ಚಾನಲ್ ನಂದು ಮತ್ತೆ ಹೊಸ ಚಾನಲ್ ಓಕೆನಾ. ಹೊಸ ಚಾನಲಲ್ಲಿ ವ್ಯೂಸ್ ಅನ್ನೋದು ಬರಲ್ಲ ಓಕೆನಾ. ಡಿಲೀಟ್ ಆಗಿರುವಂಥ ಚಾನಲ್ ಯಾವುದಪ್ಪ ಅಂತಂದ್ರೆ ಅದು ಕೂಡ ಅಷ್ಟೇ ಟೆಕ್ ಚಾನಲು. ಸೊ ಟೆಕ್ನಿಕಲ್ ಆನಂದ್ ರೆಡ್ಡಿ ಅಂತ ನೀವು ಸರ್ಚ್ ಮಾಡಿದ್ರೆ ಯೂಟ್ಯೂಬಲ್ಲಿ ಆ ಒಂದು ಚಾನಲ್ ನಿಮಗೆ ಕಣ್ಣು ಮುಂದೆ ಸಿಗಲ್ಲ. ಸೊ ನಿಮಗೆ ಸ್ಕ್ರೀನ್ಶಾಟಲ್ಲಿ ಹಾಕ್ತಾಯಿದ್ದೀನಿ ನನ್ನೊಂದು ಚಾನಲ್ ನೋಡ್ತಾ ಇದ್ರೆ. ಸೊ ಇದೇ ಒಂದು ಚಾನಲು. ಸೊ ಈ ಒಂದು ಚಾನಲಲ್ಲಿ ಏನಪ್ಪ ಅಂದ್ರೆ ಹತ್ರ 40,000 ಸಬ್ಸ್ಕ್ರೈಬರ್ ಇದ್ದಾರೆ. ಬಟ್ ಆ ಒಂದು ಚಾನಲ್ ಡಿಲೀಟ್ ಅನ್ನೋದಾಗಿದೆ. ಸೊ ಯೂಟ್ಯೂಬಿಂದ ಕೂಡ ನಾನು ತಿಂಗಳ ದುಡ್ಡು ಕೂಡ ತೊಗೊತಾ ಇದೆ ಓಕೆನಾ ಆ ಒಂದು ಚಾನಲಿಂದ ಓಕೆನಾ. ಲಾಸ್ಟ್ 1 ಇಯರಿಂದ ಕೂಡ ನಾನು ಮಂತ್ಲಿ ಪೇಮೆಂಟ್ ಅನ್ನೋದು ಬರ್ತಾ ಇತ್ತು ಯೂಟ್ಯೂಬ್ ಕಡೆಯಿಂದ. ಸೊ ಯೂಟ್ಯೂಬರ್ ಏನು ಮಾಡಿದರೆ ಅಂದರೆ ಕೆಲವೊಂದು ಸರಿ ಸ್ಟ್ರೈಕ್ ಅನ್ನೋದು ಕೊಟ್ಟಿದ್ದಾರೆ ಓಕೆನಾ. ಯೂಟ್ಯೂಬಲ್ಲಿ ರೂಲ್ಸ್ ಇದೆ, ಕೆಲವೊಂದು ಪಾಲಿಸಿ ಇದೆ. ಸೊ ಅದ್ರ ಪ್ರಕಾರ ನಾವು ಹೋದ್ರೆ ಸೊ ನಮ್ಮೊಂದು ಚಾನಲ್ ಏನಪ್ಪ ಅಂತ ತುಂಬ ಸೇಫ್ ಆಗಿರುತ್ತೆ, ತುಂಬ ಸೇಫಾಗಿ ರನ್ ಆಗುತ್ತೆ ಓಕೆನಾ. ಸೊ ನಮಗೆ ವ್ಯೂಸ್ ಬರ್ತಾ ಇಲ್ಲ, ನನಗೆ ಸಬ್ಸ್ಕ್ರೈಬ್ ಬರ್ತಾ ಇಲ್ಲ ಅಂದ್ಬಿಟ್ಟು ನೀವೇನಾದರೂ ಕಿತಾಪತಿ ಮಾಡಿದ್ದೀರಿ ಅಂತಂದರೆ ನಿಮ್ಮೊಂದು ಚಾನಲಲ್ಲಿ ಸೊ ಇದೇ ಥರನ ಡಿಲೀಟ್ ಅನ್ನೋದು ಮಾಡ್ತಾರೆ ನಿಮ್ಮೊಂದು ಯೂಟ್ಯೂಬ್ ಚಾನಲನ್ನು ಓಕೆನಾ. ಸೊ 3 ತಿಂಗಳಲ್ಲಿ 3 ಸ್ಟ್ರೈಕ್ ಏನಾದ್ರು ಬಂತು ಅಂತಂದರೆ ಚಾನಲ್ ಫುಲ್ ಕಂಪ್ಲೀಟಾಗಿ ಟರ್ಮಿನೇಟ್ ಆಗೋಗುತ್ತೆ, ಡಿಲೀಟ್ ಮಾಡ್ತಾರೆ ಯೂಟ್ಯೂಬರು ಓಕೆನಾ. ಆದರೆ ನನಗೆ ಬಂದಿರೋಂಥ ಸ್ಟ್ರೈಕ್ ಏನಪ್ಪ ಅಂದರೆ ಟೋಟಲಾಗಿ 7 ಸ್ಟ್ರೈಕ್ ಬಂದಿದೆ. ಅದು ಕೇವಲ 2 ದಿನದಲ್ಲಿ ಓಕೆನಾ. ಸೊ 2 ದಿನದಲ್ಲಿ 7 ಸ್ಟ್ರೈಕ್ ಅನ್ನೋದು ಬಂದಿದ್ದಾವೆ. ಸೊ ಅದಕ್ಕೆ ಯೂಟ್ಯೂಬರು ಅದನ್ನು ಟೇಕ್ ಡೌನ್ ಮಾಡಿಬಿಟ್ರೆ ನನ್ನದು ಚಾನಲ್ನ ರಿವ್ಯೂ ಮಾಡ್ಕೊಂಬಿಟ್ಟು ಇಮ್ಮಿಡಿಯೇಟ್ಲಿ ಹಂಗೆ ಸ್ಟ್ರೈಕ್ ಕೊಟ್ಬಿಟ್ಟು ಹಂಗೆ ಒಂದು 7 ದಿನ ಆದ ನಂತರ ಡಿಲೀಟ್ ಅನ್ನೋದಾಗಿದೆ ಓಕೆನಾ. ಸೊ 5ನೇ ತಾರೀಕು ಡಿಲೀಟ್ ಆಗಿದೆ. ಸೊ ಸ್ಟ್ರೈಕ್ ಏನಪ್ಪ ಅಂತಂದರೆ ಡಿಸೆಂಬರ್ 5ನೇ ತಾರೀಕು ಅನ್ನೋದು ಫುಲ್ ಕಂಪ್ಲೀಟಾಗಿ ಡಿಲೀಟ್ ಅನ್ನೋದಾಗಿದೆ ಚಾನಲು. ಸೊ ತುಂಬ ಬೇಜಾರು ಅನ್ನೋದಾಗುತ್ತೆ ಗುರು ಓಕೆನಾ. ಏನಕ್ಕಪ್ಪ ಅಂತಂದರೆ 40,000 ಇರುವಂಥ ಯೂಟ್ಯೂಬ್ ಚಾನಲ್ ಡಿಲೀಟ್ ಆಗಿದೆ. ಸೊ ಮಂತ್ಲಿ ಕೂಡ ನಾನು ದುಡ್ಡು ಕೂಡ ತೊಗೊತಾ ಇದ್ದೆ ಯೂಟ್ಯೂಬ್ ಕಡೆಯಿಂದ. ಸೊ ಇದಕ್ಕಿದ್ದಂಗೆ ಒಂದು ಚಾನಲ್ ಈ ಥರ ಸಡನ್ಲಿ ಆಗೋಯ್ತು ಈ ಥರ ಓಕೆನಾ. ನಾನು ಕೂಡ ತುಂಬ ಶಾಕ್ ಆಗಿಬಿಟ್ಟೆ. ಸೊ ಇದಕ್ಕಿದ್ದಂಗೆ ಈ ಥರ ಡಿಲೀಟ್ ಆಯ್ತಲ್ಲ ಚಾನಲು ಅಂತ ಓಕೆನಾ. ಸೊ ನೋಡಿ ಮತ್ತೆ ಇವಾಗ ನಾನು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇದ್ದೀನಿ ಓಕೆನಾ. ಮತ್ತೆ ನಾನು ಇವಾಗ ಪ್ರತಿಯೊಂದು ಅಷ್ಟೇ ನಾನು ಸ್ಟಾರ್ಟಿಂಗಿಂದನೇ ವೀಡಿಯೋ ಅಪ್ಲೋಡ್ ಮಾಡಬೇಕಾಗುತ್ತೆ. ಆ್ಯಂಡ್ ಇದೇ ಒಂದು ಚಾನಲಲ್ಲಿ ಕೂಡ ಗ್ರೋ ಮಾಡ್ಕೊಳ್ಳೋಕ್ಕೆ ತುಂಬ ಕಷ್ಟನೇ. ಹೊಸ ಒಂದು ಯೂಟ್ಯೂಬ್ ಚಾನಲ್ ಮಾಡಿದ್ದೀರಿ ಅಂತಂದರೆ ಆ ಒಂದು ಹೊಸ ಒಂದು ಯೂಟ್ಯೂಬ್ ಚಾನಲ್ ಗ್ರೋ ಮಾಡೋದಿದೆ ನೋಡಿ, ತುಂಬ ಕಷ್ಟ ಓಕೆನಾ. ಸೊ ನೋಡ್ತೀನಿ ನಮ್ಮೊಂದು ಹಳೆ ಸಬ್ಸ್ಕ್ರೈಬರ್ಸ್ ಓಕೆನಾ, ಹಳೆ ಚಾನಲ್ಲೇ ಇರುವಂಥ ಸಬ್ಸ್ಕ್ರೈಬರ್ಸು ಈ ಒಂದು ಚಾನಲ್ ಈ ಒಂದು ವಿಡಿಯೋ ಏನಾದರೂ ನೋಡ್ತಾ ಇದ್ದರೆ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಏನಕ್ಕಪ್ಪ ಅಂತಂದರೆ ಪ್ರತಿಯೊಬ್ಬನಿಗೂ ಅಷ್ಟೇ ಓಕೆನಾ, ಏನಾದರೂ ಮಾಡಬೇಕು, ಯೂಟ್ಯೂಬಿಂದ ದುಡ್ಡು ಮಾಡಬೇಕು, ಇನ್ಸ್ಟಾಗ್ರಾಮಲ್ಲಿ ಫೇಮಸ್ ಆಗಿಬಿಟ್ಟು ದುಡ್ಡು ಮಾಡಬೇಕು ಅಂತ ತುಂಬ ಜನಕ್ಕೆ ಆಸೆ ಇರುತ್ತೆ ಓಕೆನಾ. ಆದರೆ ಅವ್ರಿಗೆ ಯಾವ ಥರ ಮಾಡಿದ್ರೆ ದುಡ್ಡು ಬರುತ್ತೆ, ನಾವು ಯಾವ ಥರ ಒಂದು ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ರೆ ನಾವು ಫೇಮಸ್ ಆಗ್ತೀವಿ, ಇನ್ಸ್ಟಾಗ್ರಾಮಲ್ಲಿ ಅಷ್ಟೇ ಯಾವ ಥರ ನಾವು ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ರೆ ನಾವು ಫೇಮಸ್ ಆಗ್ತೀವಿ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ ಓಕೆನಾ. ಸೊ ಇವಾಗೂ ಕೂಡ ಅಷ್ಟೇ ನನ್ನೊಂದು ಎಕ್ಸ್ಪೀರಿಯೆನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಪ್ರತಿಯೊಂದು ಡೀಟೇಲ್ಸ್ ಸಿಗುತ್ತೆ ಈ ಒಂದು ಚಾನಲಲ್ಲಿ. ಏನಕ್ಕಪ್ಪ ಅಂತಂದರೆ ನನಗೆ ಆಲ್ರೆಡಿ ಎಕ್ಸ್ಪೀರಿಯೆನ್ಸ್ ಆಗಿದೆ. ಒಂದು ಚಾನಲ್ ಇತ್ತು, ಸೊ ಆ ಒಂದು ಚಾನಲ್ ಡಿಲೀಟ್ ಮಾಡಿದರೆ ಯೂಟ್ಯೂಬರು. ಸೊ ಅದಕ್ಕೆ ನನ್ನ ಫುಲ್ ಎಕ್ಸ್ಪೀರಿಯೆನ್ಸು, ನನಗೆ 5 ವರ್ಷ ಎಕ್ಸ್ಪೀರಿಯೆನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಈ ಒಂದು ಚಾನಲಲ್ಲಿ. ಆ್ಯಂಡ್ ನಿಮ್ಮೊಂದು ಚಾನಲಲ್ಲಿ ಕೂಡ ಫಸ್ಟ್ ಟೈಮ್ ಏನಾದರೂ ಬಂದಿದ್ರೆ ಚಾನಲ್ಗೆ ಓಕೆನಾ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತೀನಿ. ಏನಕ್ಕಪ್ಪ ಅಂತಂದರೆ ನಿಮಗೆ ಫ್ರೀ ಆಫ್ ಕಾಸ್ಟ್ ಓಕೆನಾ, ನಿಮಗೆಲ್ಲನೂ ಸಿಗುತ್ತೆ ಈ ಒಂದು ಚಾನಲಲ್ಲಿ. ನಿಮ್ಗೆ ಏನೇ ಡೌಟ್ ಇದ್ದರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಒಂದು ಕಮೆಂಟ್ಗೆ 100% ರೀಪ್ಲೈ ಮಾಡೇ ಮಾಡ್ತೀನಿ ಗುರು ಓಕೆನಾ. ಸೊ ಈ ಒಂದು ವೀಡಿಯೋದಲ್ಲಿ ಏನಪ್ಪ ಅಂತಂದರೆ ಈ ಒಂದು ವೀಡಿಯೋ ಕೂಡ ವ್ಯೂಸ್ ಬರಲ್ಲ ಓಕೆನಾ. ಈ ಒಂದು ವೀಡಿಯೋನ ಯಾರೂ ನೋಡಲ್ಲ ಓಕೆನಾ. ಏನಕ್ಕಪ್ಪ ಅಂತಂದರೆ ಈ ಒಂದು ಚಾನಲ್ ಹೊಸದು ಓಕೆನಾ. ಹೊಸ ಚಾನಲ್ ಏನಪ್ಪ ಅಂದರೆ ಬೇಗ ಗ್ರೋ ಆಗಲ್ಲ ಓಕೆನಾ. ಕೆಲವ್ರು ಹೆಂಗಪ್ಪ ಅಂತಂದರೆ ಚಾನಲ್ ಕ್ರಿಯೇಟ್ ಮಾಡ್ಕೊಳ್ಳಿದ ತಕ್ಷಣ ಕೆಲವೊಂದು ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾರೆ, 5, 6, 7, 8, 10 ಈ ಥರ ಅಪ್ಲೋಡ್ ಮಾಡ್ತಾರೆ. ಸೊ ಅಪ್ಲೋಡ್ ಮಾಡಿದ ತಕ್ಷಣ ನನಗೆ ವ್ಯೂಸ್ ಬಂದಿಲ್ಲ ಅಂದ್ಬಿಟ್ಟು ಆ ಒಂದು ಚಾನಲ್ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ ಓಕೆನಾ. ಸೊ ಆ ಥರ ಮಾಡೋದ್ರಿಂದ ನಿಮ್ಮ ಟೈಮ್ ವೇಸ್ಟ್ ಆಗುತ್ತೆ ಓಕೆನಾ. ತುಂಬ ಟೈಮ್ ವೇಸ್ಟ್ ಆಗುತ್ತೆ. ಸುಮ್ಮನೆ ನೀವು ಆ ಥರ ಮಾಡೋಂಗಿತ್ತಂದರೆ ಸುಮ್ಮನೆ ಏನು ತಾನೇ ಬರ್ತೀರಾ ಯೂಟ್ಯೂಬಲ್ಲಿ ಆಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಏನಕ್ಕೆ ತಾನೇ ಬರ್ತೀರಾ. ಸೊ ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಅನ್ನೋದು ತುಂಬ ನಾವು ಡೆಡಿಕೇಟ್ ಮಾಡಬೇಕಾಗುತ್ತೆ ಓಕೆನಾ. ಯಾವ ಟೈಮಲ್ಲಿ ವೀಡಿಯೋ ಮಾಡಿದ್ರೆ ನಮಗೆ ಬೇಗ ಗ್ರೋ ಸಿಗುತ್ತೆ ಅನ್ನೋದು ಓಕೆನಾ. ಇವೆಲ್ಲ ತಿಳ್ಕೊಬೇಕಾಗುತ್ತೆ. ಸುಮ್ಮನೆ ನಾವು ಅಪ್ಲೋಡ್ ಮಾಡಿದ ತಕ್ಷಣ ಲಕ್ಷಾಂತರ ವ್ಯೂಸ್ ಬರಲ್ಲ. ಯಾವುದೊಂದು ಸೋಷಿಯಲ್ ಮೀಡಿಯಾದಲ್ಲಿ ಬರಲ್ಲ. ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಯೂಟ್ಯೂಬಲ್ಲಿ ಕೂಡ ಆಗಿರ್ಬೋದು ಓಕೆನಾ, ಬರಲ್ಲ. ನಾವೇನಪ್ಪ ಅಂದರೆ ಕೆಲವೊಂದು ಕಷ್ಟಪಡಬೇಕಾಗುತ್ತೆ. ನಾವು ಕೆಲವೊಂದು ವೀಡಿಯೋಸ್ಗಳನ್ನ ನಾವು ರೆಗ್ಯುಲರಾಗಿ ಪೋಸ್ಟ್ ಬರಬೇಕಾಗುತ್ತೆ ಓಕೆನಾ. ಯಾವುದೊಂದು ವೀಡಿಯೋ ನಿಮ್ಮೊಂದು ವೀಡಿಯೋ ಯೂಟ್ಯೂಬ್ ಅವರು ವೈರಲ್ ಮಾಡ್ತಾರೆ. ಸೊ ವೈರಲ್ ಆಯಿತಾ ನಿಮಗೆಲ್ಲ ಬಂದ್ಬಿಡ್ತವೆ ಓಕೆನಾ. ಸೊ ಈ ಒಂದು ವೀಡಿಯೋದಲ್ಲೂ ಕೂಡ ಅಷ್ಟೇ ವ್ಯೂಸ್ ಅನ್ನೋದು ಬರಲ್ಲ. ನಾನು 100% ಹೇಳ್ತೀನಿ. ಯಾಕಪ್ಪ ಅಂತಂದರೆ ಈ ಒಂದು ಚಾನಲಲ್ಲಿ 0 ಸಬ್ಸ್ಕ್ರೈಬರ್ ಇದ್ದಾರೆ ಓಕೆನಾ. 0 ಸಬ್ಸ್ಕ್ರೈಬರ್ ಇದ್ದಾರೆ. ಈ ಒಂದು ಚಾನಲ್ ಹೊಸ ಚಾನಲು. ಸೊ ಇನ್ನು ಮುಂದೆ ಈ ಒಂದು ಚಾನಲಲ್ಲಿ ನಾನು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ದಿನ ವೀಡಿಯೋಸ್ಗಳು ಬರ್ತಾ ಇರ್ತವೆ.
ಆ್ಯಂಡ್ ಪ್ರತಿಯೊಂದು ಸಿಗುತ್ತೆ ನಿಮಗೆ, ಪ್ರತಿಯೊಂದು ಡೀಟೇಲ್ ಸಿಗುತ್ತೆ. ಆ್ಯಂಡ್ ಇನ್ನೂ ಏನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಗೈಸ್. ಓಕೆ, ಮತ್ತು ಗೈಸ್ ಎಲ್ಲನೂ ಕಂಪ್ಲೀಟಾಗಿ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಯಾವ ಥರ ಯೂಟ್ಯೂಬಲ್ಲಿ ಕೆಲಸ ಮಾಡೋದು, ಓಕೆನಾ. ಸುಮ್ಮನೆ ನೀವು ಯಾವ್ಯಾವುದಾದ್ರು ಕಂಟೆಂಟ್ ತೊಗೊಳಕ್ಕೆ ಹೋಗಬೇಡಿ. ನಿಮ್ಮ ಒಂದು ಕಂಟೆಂಟೇ ಇರಲಿ, ದಿನ ನಿಮ್ಮ ವೀಡಿಯೋನೇ ಇರಬೇಕು, ಓಕೆನಾ. ದಿನ ಬಿಟ್ಟು ದಿನ ಆದರೂ ವೀಡಿಯೋ ಅಪ್ಲೋಡ್ ಮಾಡಬೇಕು ಯೂಟ್ಯೂಬಲ್ಲಿ, ಓಕೆನಾ. ಯಾವುದೋ ಒಂದು ಬೇರೆ ಒಂದು ಕಂಟೆಂಟ್ ತೊಗೊಂಡು ನಾನು ಏನಾದರೂ ಅಪ್ಲೋಡ್ ಮಾಡ್ತೀನಿ ಅಂತಂದರೆ ಅದು ಆಗಲ್ಲ, ಓಕೆನಾ. ಸೊ ನಾನು ಡಿಲೀಟ್ ಆಗಿರೋಂಥ ಚಾನಲ್ ಏನಪ್ಪ ಅಂತಂದರೆ, ಸೊ ಅದರಲ್ಲಿ ನಾನು ಯಾವುದಕ್ಕೆ ಥರ ಬೇರೆಯವ್ರ ಕಂಟೆಂಟ್ ಹಾಕೇ ಇಲ್ಲ, ಓಕೆನಾ. ಬೇರೆಯವ್ರ ವೀಡಿಯೋನ ಹಾಕೇ ಇಲ್ಲ. ಸೊ ಆದರೂ ಕೂಡ ಯೂಟ್ಯೂಬ್ ಅವರು ಕೆಲವೊಂದು ಟಾಪಿಕ್ನ ಎತ್ಕೊಂಡು ಕೆಲವೊಂದು ಟೈಟಲ್ಗೆ, ಓಕೆನಾ, ಆ ಒಂದು ಟೈಟಲ್ ಏನೇನಪ್ಪ ಅಂತ ಕೆಲವೊಂದು ವೀಡಿಯೋಸ್ಗಳನ್ನ ನಾನು ನಂಬರ್ ಹಾಕಿದ್ದೆ. ಸೊ ಆ ಒಂದು ನಂಬರಿಂದ ಇಶ್ಯೂಸ್ ಆಗಿದೆ ನಂದು, ಓಕೆನಾ. ಸೊ ಸ್ಟ್ರೈಕ್ ಅನ್ನೋದು ಕೊಟ್ಟಿದ್ದಾರೆ ಪ್ರತಿಯೊಂದು ಅಷ್ಟೇ. ಸೊ ಈ ಥರ ಹಾಕೋದು ರೂಲ್ಸ್ ಇಲ್ಲ ಅಂತೆ. ಸೊ ಅದಕ್ಕೆ ನಾನು ಹಾಕಿದ್ದೆ, ನನಗೆ ಗೊತ್ತಿರಲಿಲ್ಲ. ಸೊ ಹಾಕಿದ್ದೀನಿ. ಸೊ ಚಾನಲಲ್ಲಿ ಸ್ಟ್ರೈಕ್ ಬಂದಿದ್ದಾವೆ. ಸೊ ಚಾನಲ್ ಡಿಲೀಟ್ ಆಗೋಗಿದೆ. ಸೊ ಇದು ಹೊಸ ಚಾನಲು ಆ್ಯಂಡ್ ಪ್ರತಿಯೊಂದು ಸಿಗುತ್ತೆ ಇದರಲ್ಲಿ ನಿಮಗೆ. ಆ್ಯಂಡ್ ನೋಡೋಣ ನಿಮ್ಮ ಜನ ಎಷ್ಟು ಸಪೋರ್ಟ್ ಇರುತ್ತೆ ಅಂತ ಗೈಸ್, ಓಕೆನಾ. ಮತ್ತು ಗೈಸ್ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಒಂದು ಸಲ ಲೈಕ್ ಮಾಡ್ಬೋದು, ಇಲ್ಲಾಂದ್ರೆ ಕೂಡ ಡಿಸ್ಲೈಕ್ ಮಾಡ್ಬೋದು. ನಿಮ್ಮ ಅನಿಸಿಕೆ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.